in combating plastic pollution. That means we have to avoid plastics. Okay, we have to avoid using plastics so that we can control the pollution. We strive to make sustainable use of our natural environment. So that no species will be threatened. In order to spread the public awareness all over the world towards the environment safety and today we have gathered here to observe World Environment Day, a movement to reflect on our planet's well-being. Our theme is combating plastic pollution. Today we have a few guests for today's event. Please Rajendra Kumar Shivare sir, who is the Secretary, Green Raichur. I request Rajendra sir please come on the stage and address the children of the such event. ಪರಿಸರ ದಿನಾಚರಣೆ ಶುಭಾಶಯಗಳು. ವಿಶೇಷವಾಗಿ ಎಸ್ ಗ್ರೂಪ್ ಆಫ್ ಸ್ಕೂಲ್ ಚಾಣಕ್ಯ ಸ್ಕೂಲ್ ಎನ್ಜಿಒ ಕಾಲನಿ ರಾಯಚೂರಿನ ಎಲ್ಲ ಮುಖ್ಯ ಗುರುಮಾತೆಯರಿಗೆ ಹಾಗೂ ಮುಖ್ಯ ಗುರುಮಾತೆಯರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರಿಗೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ನಾನು ನೀವಾಗಿ ಈಗಾಗಲೇ ಬಿಸಿಲಲ್ಲಿ ಕೂತಿದ್ರಿ, ಸ್ವಲ್ಪ ನಾನು ಮಾತಾಡೋಕ್ಕೆ ವಿಚಾರಣೆ ಮಾಡ್ತಿರಲ್ಲ, ನಾನು ಹೇಳಿದ್ದೇನೆ ಮಾಡ್ತಿರಲ್ಲ. ನಾನು ನೇರವಾಗಿ ಸ್ವಲ್ಪ ಯಾಕಂದ್ರೆ ಎಲ್ಲ ವಿಷಯನೂ ಗೊತ್ತು, ನಮಗಿಂತ ಚೆನ್ನಾಗಿ ಎಲ್ಲ ವಿಷಯ ಗೊತ್ತು. ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂತಂದ್ರೆ ನಮಗೆ ಎಲ್ಲರಿಗೂ ನಾಲೆಜ್ ಇದೆ. ಬೇರೆಕ್ಸ್ ಬಿಸ್ನೆಸ್ ಎಲ್ಲ ಗೊತ್ತಿದೆ. ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂದ್ರೆ ಇಂಪ್ಲಿಮೆಂಟೇಷನ್ ಅಲ್ಲಿ ನಾವು ಫೇಲ್ಯೂರ್ ಆಗ್ತೇವೆ. ಹೌದಾ ಹೌದಾ? ಎಲ್ಲರಿಗೂ ನಾಲೆಜ್ ಇದೆ. ಗಿಡವನ್ನು ಹಚ್ಚಬೇಕಂತ ನಾವು ವಿಶ್ವ ಪರಿಸರ ದಿವಸ ಮಾತ್ರ ಗಿಡ ಹಚ್ತೀವಿ. ಮುಂದೆ ಅದು ಬೆಳೀತಾ ಇಲ್ಲ ಅಂತ ನಾವು ನೋಡಂಗಿಲ್ಲ. ಅದಕ್ಕೆ ನಾವು ಏನು ನಾಲೆಜ್ ಪಡ್ಕೊಂಡಿದ್ದೀವಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನೀವು ಫೋಕಸ್ ಮಾಡಬೇಕು. ಇವಾಗ ಎಷ್ಟು ಜನರಿಗೆ ಮಕ್ಕಳಲ್ಲಿ ಗಿಡ ಹಾಕ್ಲಿಕ್ಕೆ ಇಷ್ಟ ಇದೆ, ನೀವು ರೆಸ್ಪಾಂಡ್ ಮಾಡಿ. ಗಿಡ ಹಾಕ್ಲಿಕ್ಕೆ ಎಷ್ಟು ಜನರಿಗೆ ಇಷ್ಟ ಇದೆ? ಎಷ್ಟು ಜನರಿಗೆ ಮಕ್ಕಳೇ ಇಲ್ಲಿ ನೋಡಿ, ಮಕ್ಕಳೇ ಇಲ್ಲಿ ನೋಡಿ, ಎಷ್ಟು ಜನರಿಗೆ ಗಿಡ ಹಾಕ್ಲಿಕ್ಕೆ ಇಷ್ಟ ಇದೆ? ಎಲ್ಲರಿಗೂ ಇಷ್ಟ ಇದೆನಾ? ಹಣ್ಣಿನ ಗಿಡ ಹಚ್ಚಲಿಕ್ಕೆ ಎಷ್ಟು ಜನರಿಗೆ ಇಷ್ಟ ಇದೆ? ಹೂವಿನ ಗಿಡ ಎಲ್ಲರಿಗೂ ಇಷ್ಟ ಇದೆನಾ? ಗಿಡ ಅವಲಂಬಿತ ಸಿಗುತ್ತಾ? ಬೇಕಾದ್ರೆ ಗಿಡ ಬೇಕಾದ್ರೆ ಸಿಗುತ್ತಾ? ಸಿಗುತ್ತಾ ಇಲ್ಲ? ಇಲ್ಲ. ಸಿಗುತ್ತಾ? ಇಲ್ಲಲ್ಲ? ಸಿಗುತ್ತಾ ಇಲ್ಲ? ಸಿಗಂಗಿಲ್ಲ. ಈಗ ಏನಾಗುತ್ತೆ, ನಮಗೆ ಪ್ರತಿ ಹೆಜ್ಜೆಗೆ ಒಂದು ಭಾಷಾಂಶ ಇರುತ್ತೆ, ಆದರೆ ನಮಗೆ ಗಿಡಗಳ ಅವಲಂಬಿತ ಕಡಿಮೆ. ಹೌದಾ? ಎಲ್ಲ ಸಿಗುತ್ತೆ, ಬಟ್ ಗಿಡ ಸಿಗುತ್ತಾ? ನೀವು ಸಿಗಬೇಕಂದ್ರೆ ಎಲ್ಲಿ ಹೋಗ್ಬೇಕು? ನರ್ಸರಿಗೆ ಹೋಗ್ಬೇಕು. ನರ್ಸರಿ ಎಲ್ಲ ದೂರ ಇರ್ತದೆ, 20 ಕಿಲೋಮೀಟರ್ ದೂರ ಇರ್ತದೆ, ಎಲ್ಲ ಇರ್ತದೆ. ನಿಮ್ಗೆ ಎಲ್ಲರಿಗೂ ಬೆಸ್ಟ್ ಐಡಿಯಾ ಕೊಡ್ತೀನಿ. ನಿಮ್ಮ ಮನೆಯಲ್ಲೇ ಫ್ರೀಯಾಗಿ ಸಸಿಯನ್ನು ತಯಾರು ಮಾಡಬಹುದು. ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದೆ ನಿಮಗೆ? ಮನೆಯಲ್ಲೇ ಫ್ರೀಯಾಗಿ ರೆಡಿ ಮಾಡಬಹುದು. ಅಂಚು ಇಲ್ಲದ ತೆರೆದ ಶಾಲೆ, ಕೋಟಿ ಜೀವಿಗಳು ಗುರು. ಮರಗಿಡ ಬಳ್ಳಿ ಪಶು ಪಕ್ಷಿಗಳ ಜೊತೆ ಮಾತಾಡುವ ಬನ್ನಿ. ಮರಗಿಡ ಬಳ್ಳಿ ಪಶು ಪಕ್ಷಿಗಳ ಜೊತೆ ಮಾತಾಡುವ ಬನ್ನಿ.